ನಾನು ಅವ್ರನ್ನ ಅಂಬರೀಷ್ ಅಣ್ಣ ಹೋಲಿಸ್ತೀನಿ. ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿ ದೇವರುಗಳು ಅಂತ. ಇವರು ಅಭಿಮಾನಿ ಸೆಲೆಬ್ರಿಟಿ ಹೇಳಿದ್ದಾರೆ. ದರ್ಶನ್ ಒಬ್ಬರೇ ಕೊಲೆ ಮಾಡಿರೋದು. ಮೀಡಿಯಾಗಳು ಅನ್ವಾಂಟೆಡ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅವ್ರನ್ನ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ಸು, ರಿವ್ಯೂಸು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಕ್ಸ್ ಆಫೀಸ್ ಸುಲ್ತಾನ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಮಂಡ್ಯ ಸ್ಟಾರ್ ಅನಂತ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಸೂಪರ್ ಸರ್. ಅದೇನು ಸರ್, ಅನಂತ್ ಜೊತೆ ಮಂಡ್ಯ ಸ್ಟಾರ್ ಏನದು? ಅದು ನನ್ನ ಸ್ನೇಹಿತರು, ಬ್ರದರ್ಸು ಪ್ರೀತಿಯಿಂದ ಕೊಟ್ಟರೆ ಹೆಸರು. ಅದು ಅಂದರೆ ನಿಮ್ಮ ಮಂಡ್ಯದವರು ಅಂತ? ಪಕ್ಕ ಮಂಡ್ಯ. ಓಕೆ ಓಕೆ. ದರ್ಶನ್ ಸರ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನೀವು ಯಾವಾಗಿಂದ ಅವರ ಫ್ಯಾನ್ ಆಗಿದ್ದು? ಯಾವ ಸಿನಿಮಾಯಿಂದ ಫ್ಯಾನ್? ಸಿನಿಮಾಗಿಂತ ಹೆಚ್ಚಾಗಿ ನನಗೆ ಬುದ್ಧಿ ಬಂದಾಗ ನನಗೆ ಕಣ್ಣು ಕಾಣಿಸಿದ್ದು ವಿಷ್ಣು ದಾದ, ಅಂಬರೀಷ್ ಬಿಟ್ಟರೆ ನೆಕ್ಸ್ಟು ವಿಷ್ಣುವರ್ಧನ್ ಅವರೇ, ಸಾರಿ ದರ್ಶನ್ ಅವರೇ ಒಬ್ಬ ಹೀರೋ ಅಂತ ನನಗೆ ಫೀಲ್ ಕೊಟ್ಟಿದ್ದು. ಆ್ಯಂಡ್ ನನ್ನ ಜೀವನದ ಅತಿ ಹೆಚ್ಚು ನೋಡಿರ್ತಕ್ಕಂಥ ಹೀರೋ ಅಂಬರೀಷ್ ಅಣ್ಣ ಅವ್ರು ಬಿಟ್ಟರೆ ದರ್ಶನ್ ಅವರೇ. ಡೈರೆಕ್ಟ್ ಮೀಟ್ ಮಾಡಿರೋದಾಗಿರ್ಬೋದು, ನೋಡಿರೋದಾಗಿರ್ಬೋದು, ತುಂಬ ಕ್ಲೋಸಲ್ಲೇ ಇರೋದು ಅವರೊಬ್ಬರ ಜೊತೆ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರ ಮನೆಗೆ ಬರ್ತೀರಾ ಬರ್ತಡೆಗೆ? ಹಾಂ, ಪ್ರತಿ ವರ್ಷ ಹೋಗ್ತೀನಿ. ಪ್ರತಿ ವರ್ಷ ನನಗೆ 2017ವರೆಗೂ ಒಂಥರ ಮಾಡ್ತಾ ಇದ್ದೆ. ಅಂದರೆ ಕೇಕ್ ಆಡಂಬರವಾಗಿ ಕೇಕು ಆ ಥರ. ಸೊ ಆಫ್ಟರ್ ಅವ್ರು ಹೇಳೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ, ನೀವೆಲ್ಲ ತರಬೇಡಿ ಕಂಡ್ರೋ, ಕೇಕು ಹಾರಗಳ ತರಬೇಡಿ, ಅದಕ್ಕೇನಾದ್ರು ಮಾಡಿ ಅಂತ. ಅದಾದಮೇಲೆ ನಮ್ಮ ಕೈಲಾಗಿದ್ದು, ನನ್ನೊಂದು ಟೀಮ್ ಇದೆ, ನನ್ನ ಕೈಲಾಗಿದ್ದು, ಸೊ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ದವಸ ಧಾನ್ಯಗಳು ಏನು ನನ್ನ ಕೈಲಾಗುತ್ತೆ ಆ ಟೈಮ್ಗೆ ಅದನ್ನು ಕೊಡ್ತೀನಿ ಹೋಗಿ ಅಲ್ಲಿ. ದರ್ಶನ್ ಸರ್ನ ಎಷ್ಟು ವರ್ಷದಿಂದ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಬುದ್ಧಿ ಕಂಡಾಗಿಂದ ನನಗೆ ಗೊತ್ತಿದೆ ಸ್ಟಾರ್ ಅಂತವ್ರೆ. ಆ್ಯಂಡ್ ಸಾರಥಿ ಟೈಮಲ್ಲಿ ನಮ್ಮೂರಿಗೆ ಬಂದಿದ್ದೆ, 85 ಡೇಸ್ ಸಮಥಿಂಗ್ ಅದು ನಮ್ಮೂರಿಗೆ ಬಂದಿದ್ರು, KM ದೊಡ್ಡಿ ಅಂತ. ಸೊ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೆ ನಾವು ಅಲ್ಲಿ ಅವ್ರ ವೆಲ್ಕಮ್ಗೆ. ಸೊ ಅವಾಗಿಂದ ನಾನು ಬಿಗ್ಗೆಸ್ಟ್ ಫ್ಯಾನ್. ಪ್ರತಿ ವರ್ಷ ಮನೆಗೆ ಹೋಗ್ತೀರಾ, ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತೀರಾ? ಖಂಡಿತ. ಇತ್ತೀಚೆಗೆ ಒಂದು 2 ಇಯರ್ಸಿಂದ ಆಫ್ಟರ್ ಕೋವಿಡ್ ಆದ್ಮೇಲೆ ನಾನು ಸಿನಿಮಾಗೂ ಸ್ವಲ್ಪ ಬ್ಯುಸಿಯಾಗಿ ಆಗಡೆ ಹೋಗೋಕ್ಕಾಗ್ತಿಲ್ಲ. ಓಕೆ, ಈ ಸಿನಿಮಾದಲ್ಲೂ ಆ್ಯಕ್ಟು ಮಾಡ್ತೀರಾ? ಹೌದು. ಆ್ಯಂಡ್ ನಂದು ನಾನು ಹೋಗಿಲ್ಲ ಅಂದ್ರೂ ನನ್ನ ಕಡೆ ಏನೋ ಹೋಗ್ಬಿಡುತ್ತೆ ಅಲ್ಲಿ. ದರ್ಶನ್ ಸರ್ಗೆ ಹೋಗುತ್ತೆ, ತಲುಪುತ್ತೆ. ಓಕೆ. ದರ್ಶನ್ ಸರ್ನ ತುಂಬ ಹತ್ರದಿಂದ ನೋಡಿದ್ದೀರಾ. ನಿಮಗೆ ದರ್ಶನ್ ಸರ್ ಬಗ್ಗೆ ಎಷ್ಟು ಗೊತ್ತು? ಅಂದರೆ ಫ್ಯಾನ್ಸಿಗೆ ಬೈಯೋದಾಗಲಿ, ಕಿರ್ಚಾಡೋದಾಗಲಿ, ಇಲ್ಲ ಬೇರೆ ಥರ ಮಾತಾಡೋದಾಗಲಿ, ಯಾವತ್ತಾರು ದರ್ಶನ್ ಸರ್ ಫ್ಯಾನ್ಸ್ಗೆ ಆ ಥರ ಮಾತಾಡ್ತಾರಾ? ಕೆಟ್ಟದಾಗಿ ಮಾತಾಡೋದಾಗಲಿ ಏನಾರ ಮಾಡಿದಾರಾ? ನಿಮ್ಮ ನಾನು ಅವ್ರನ್ನ ಅಂಬರೀಷ್ ಅಣ್ಣ ಹೋಲಿಸ್ತೀನಿ. ಯಾಕಂದರೆ ಅವ್ರು ಏನೇ ಮಾತಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಯಾರು? ದರ್ಶನ್ ಸರ್, ರೆಬಲ್ ಸ್ಟಾರ್ ಅಂಬರೀಷ್ ಅವ್ರು ಏನೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಗೆ ಫೀಲ್ ಹೆಂಗಂದರೆ ಇವತ್ತಿನ ಜನ್ರೇಷನ್ಗೆ ಇವರೇ ಅಂಬರೀಷ್. ಅವರು ನಮ್ಗೆ ಯಾವತ್ತೂ ಹೊಲ್ಸ್ ಮಾತಲ್ಲಿ ಬೈದಿಲ್ಲ ಫ್ಯಾನ್ಸ್ಗಳಿಗೆ. ಅವ್ರು ಇವತ್ತೂ ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿ ದೇವರುಗಳು ಅಂತ. ಇವರು ಅಭಿಮಾನಿ ಸೆಲೆಬ್ರಿಟಿ ಹೇಳಿದ್ದಾರೆ. ಆಫ್ಟರ್ ಅಣ್ಣವರು ಇವರೇ ಅಭಿಮಾನಿಗಳನ್ನ ಒಂದು ಉನ್ನತ ಸ್ಥಾನಕ್ಕೆ ಇಟ್ಟಿರೋದು ಅನ್ನೋ ಥರ ನಾನು ಅವ್ರಿಗೆ ಅದು ಇಷ್ಟಪಡ್ತೀನಿ ಹೇಳೋಕ್ಕೆ. ದರ್ಶನ್ ಸರ್ ಅರೆಸ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ? ಬಟ್ ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಆರೋಪಿಯಿಂದ ಬಿಂಬಿಸಿದ್ದಾರೆ, ಇನ್ನು ಅಪರಾಧಿ ಆಗಿಲ್ಲ ಅವರು. ಕೋರ್ಟ್ ಅದನ್ನ ಏನು ಡಿಸಿಷನ್ ತಗೋತೋ ನೋಡೋಣ. ಬಟ್ ನಮ್ಮ ಒಬ್ಬ ಅಭಿಮಾನಿಯಾಗಿ ನನ್ನ ಆಸೆ ಏನಂದರೆ ಅವರು ಏನೂ ತೊಂದರೆ ಇಲ್ಲ ಹೊರಗಡೆ ಬರಲಿ ಆದಷ್ಟು ಬೇಗ ಅನ್ನೋದು ನನ್ನ ಆಸೆ. ಅದನ್ನು ಹೊರತುಪಡಿಸಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಪಬ್ಲಿಕಲ್ಲಾಗಿರ್ಬೋದು, ಆ್ಯಂಡ್ ಕೆಲವೊಂದು ಮೀಡಿಯಾಗಳಲ್ಲಿ ಬೇಕಂತ ಕೆಲವೊಂದು ಮೀಡಿಯಾಗಳು ಅನ್ವಾಂಟೆಡ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅವ್ರನ್ನ. ಅನ್ವಾಂಟೆಡ್ ಟಾರ್ಗೆಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರಪಂಚದಲ್ಲಿ ದರ್ಶನ್ ಒಬ್ಬರೇ ಕೊಲೆ ಮಾಡಿರೋದು, ಯಾರು ಕೊಲೆನೇ ಮಾಡಿಲ್ಲ. ಕೊಲೆ ಅಂದರೆ ಫಸ್ಟ್ ತೋರಿಸ್ಕೊಟ್ಟಿದೆ ದರ್ಶನ್. ಡಿ ಬಾಸ್ ಅಂದರೆ ಕೊಲೆ, ಡಿ ಗ್ಯಾಂಗ್ ಅಂತ ಹಾಕ್ಬಿಟ್ಟಿದ್ದಾರೆ. BTV ಅವರು ತುಂಬ ಆ ಲೇಡಿ ಹೆಸರು ನಂಗೆ ಗೊತ್ತಿಲ್ಲ, ತುಂಬ ಯೂಸ್ ಮಾಡಿಕೊಂಡು ಡಿ ಗ್ಯಾಂಗ್, ಡ್ಯಾಶ್ ಗ್ಯಾಂಗ್, ಅದು ಇದು ಏನೋ ಮಾಡ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿರಲಿ ಪಾಪ, ಅವರು ಒಳ್ಳೇದಾಗಲಿ ಅವ್ರಿಗೆ. ಇದನ್ನು ಮಾಡ್ಕೊಂಡು ಅವ್ರ ಬೆಳೆಗಳು ಬೇಯಿಸ್ಕೊತಿದ್ದಾರೆ. ತುಂಬ ಈ ಹಿಂದೆ ತುಂಬ ನ್ಯೂಸ್ಗಳಾದ ರಾಜಕಾರಣಿಗಳದು ಇದೇ ಥರ ನಮ್ಮ ಯಾರು ಬಾಲಿವುಡಲ್ಲಿ ಆಗಿದೆ. ದೊಡ್ಡ ದೊಡ್ಡ ಸ್ಟಾರ್ಗಳದ್ದಾಗಿದೆ. ಅವ್ರು ತೋರಿಸೋರೇ ಗೊತ್ತಿಲ್ಲ ಇವತ್ತು. ಅವರೆಲ್ಲ ಜೈಲ್ಗೆ ಹೋಗಿ ಬಂದವ್ರೆ, ಎಲ್ರಿಗೂ ಗೊತ್ತಿರೋದೇ ಇವತ್ತು. ಯಾರು ಏನು ತಪ್ಪು ಮಾಡೋದೇ ಬಂದಿಲ್ಲ. ನಮ್ಮಲ್ಲೂ ತುಂಬ ಜನ ಮಾಡಿದ್ದಾರೆ, ಯಾರು ಕಾಣಿಸ್ಬಿಟ್ಟಿಲ್ಲ, ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಅಷ್ಟೇ. ನಮ್ಮ ರಾಜಕಾರಣಿಗಳು ಆಗ್ಬೋದು, ಸ್ಟಾರ್ಗಳಾಗ್ಬೋದು. ಬಟ್ ಇವ್ರನ್ನ ಟಾರ್ಗೆಟ್ ಮಾಡಿದ್ರು, ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು.
ಅವ್ರು ಕೆಟ್ಟ ಟೈಮು ತಗೊಳಕೊಂಡ್ರು. ಅದನ್ನ ಉಗ್ರಗಳು ಹೋಗೋದನ್ನ ಕೊಡ್ಲಿಲ್ ಮಾಡ್ತಾರೆ ಅಂತಾರಲ್ಲ, ಹಳ್ಳಿ ಕಡೆ ಗಾದೆ ಹೇಳ್ತಾರಲ್ಲ, ಸೊ ಆ ಥರ ಮಾಡಿ ಇಟ್ಟಿದ್ದಾರೆ ಇವತ್ತು ಅವ್ರನ್ನ. ಸೊ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಪ್ರತಿ ವರ್ಷ ಕೂಡ ಮಾಡ್ತಾನೆ ಇದ್ದಾರೆ. ಆದಷ್ಟು ಬೇಗ ಹೊರಗಡೆ ಬರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲದೆ ಹೊರಗಡೆ ಬರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಹೇಳ್ತಾರೆ, ನನಗೆ ಕಾಮನ್ ಆಗಿ ಹೇಳೋದು, ಅವರು ಜೈಲಲ್ಲಿ ರಾಜಾತಿಥ್ಯ ಹಂಗೆ ಎಷ್ಟೋ ಜನಕ್ಕೆ ಆಗಿದೆ, ಅದು ಎಷ್ಟೋ ವರ್ಷಗಳಿಂದನೂ ಆಗಿದೆ, ನಾವು ನೋಡ್ಕೊಂಡೇ ಬಂದಿದ್ದೀವಿ, ಏನು ಹೊಸ್ತೇನಲ್ಲ ಅದು. ಅದಕ್ಕೆ ತಗೊಂಡೋಗಿ ಬಳ್ಳಾರಿ ಜೈಲಿಗೆ ಹಾಕ್ಬೇಕು ಅನ್ನೋ ಅವಶ್ಯಕತೆನೂ ಇರಲಿಲ್ಲ, ಅದು ಬೇಕಾಗಿರಲಿಲ್ಲ. ಅಲ್ಲೇನೋ ಸ್ಟ್ರಿಕ್ಟ್ ಮಾಡಿ ಇಲ್ಲೇ ಇಡ್ಬೋದಾಗಿತ್ತು, ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಒಳಗಡೆ ಏನಾಗಿದೆ ನನಗೆ ಗೊತ್ತಿಲ್ಲ ಅದು. ಆ್ಯಂಡ್ ಅದೇ ಒಂದು ಕಾಫಿ ಕಪ್ಪು ಆ್ಯಂಡ್ ಒಂದು ಸಿಗರೇಟ್ಗಿರೋ ವ್ಯಾಲ್ಯೂ ಹುಡುಗಿರೇ ಪದ್ರೆ ಕೇಳೋರ್ ಗತಿ ಇಲ್ಲ. ಹ್ಯಾನ್ ವಾರ್ಗಳು ನಡೀತಿದೆ, ಅವ್ರ ಬೇಳೆಗಳು ಬೇಯಿಸ್ಕೊಂತಾರೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಫೇಮಸ್ ಆಗೋಕ್ಕೆ, ಅವ್ರ ಪೇಜ್ಗಳು ಫೇಮಸ್ ಆಗೋಕ್ಕೆ ಬೇಳೆಗಳು ಬೇಯಿಸ್ಕೊಂಡು ಇಲ್ಲಿ ದರ್ಶನ ಇನ್ನೊಬ್ರಿಗೆ ಮತ್ತೊಬ್ಬರಿಗೆ ತಂದಿಕ್ಕಿ ಅವ್ರು ಬೇಳೆ ಬೇಯಿಸ್ಕೊಂತವ್ರೆ. ಅವ್ರು ಯಾರು ಫ್ಯಾನ್ಗಳಾಗ ಸಾಧ್ಯನೇ ಇಲ್ಲ. ಅವರು ಅವ್ರ ಪೇಜ್ ಮಾಡೋಕೋ ದುಡ್ಡು ಮಾಡೋಕೋ ಬಕೆಟ್ ಹಿಡ್ಕೊಂಡು ಏನೋ ಮಾಡ್ತಾವ್ರೆ. ಅದನ್ನ ಕೆಲವು ಫ್ಯಾನ್ಗಳು ಹುಚ್ಚು ಅಭಿಮಾನಿ ಇರ್ತಾರಲ್ಲ, ಅಂಧಾಭಿಮಾನಿ ಅನ್ನೋ ಪದಗಳು ತಪ್ಪದು. ಯಾರು ಅಂಧಾಭಿಮಾನಿಗಳಿಲ್ಲ, ಎಲ್ಲ ಹುಚ್ಚು ಅಭಿಮಾನಿಗಳು, ಅಪ್ಪಟ ಅಭಿಮಾನಿಗಳು ದರ್ಶನ್ ಅವ್ರಿಗೆ. ಸೊ ಅದು ಟ್ರಿಗರ್ ಆಗೇ ಆಗ್ತಾರೆ, ರಿಯಾಕ್ಷನ್ ಬಂದೇ ಬರುತ್ತೆ, ಏನು ಮಾಡೋಕ್ಕಲ್ಲ. ಮನುಷ್ಯ ಅಂದಮೇಲೆ ಅದು ಕೋಪ ಬಂದೇ ಬರುತ್ತೆ. ಅವನು ಏನೋ ಮಾಡ್ತಾನೆ, ಅದಕ್ಕೆ ಇವ್ರು ಏನೋ ರಿಯಾಕ್ಟ್ ಮಾಡ್ತಾರೆ, ತಪ್ಪು ಅಂತ ಹೇಳೋಕ್ಕಲ್ಲ. ದರ್ಶನ್ ಫ್ಯಾನ್ಸ್ಗಳೆಲ್ಲ ಹಂಗೆ ಹಿಂಗೆ ಅದು ಇದು, ಎಲ್ಲರೂ ಫ್ಯಾನ್ಸ್ ಇದ್ದಾರೆ, ಎಲ್ಲರೂ ಫ್ಯಾನ್ಸ್ ಏನು ಎಲ್ಲರೂ ಒಳ್ಳೆಯವರು ಕೆಟ್ಟವ್ರು ಎಲ್ಲ ಥರನೂ ಇದ್ದಾರೆ. ಏನು ಇನ್ನೊಬ್ರು ಫ್ಯಾನ್ಸ್ಗಳು ಮತ್ತೊಬ್ರು ಫ್ಯಾನ್ಸ್ಗಳೆಲ್ಲ ಏನು ಎಲ್ಲ ದೇವ್ರುಗಳಲ್ಲ, ಏನು ಪುಣ್ಯವಂತರಲ್ಲ. ಹುಡುಗಿ ನೋಡಿದ ತಕ್ಷಣ ಅಕ್ಕ ನಮಸ್ಕಾರ ಅಕ್ಕ ಅಂತ ಯಾರು ಅನ್ನಲ್ಲ. ಎಲ್ಲರೂ ಬ್ಯಾಡ್ ಮೈಂಡು, ಬ್ಯಾಡ್ ಒಪಿನಿಯನ್ಸು, ಬ್ಯಾಡ್ ವರ್ಡ್ಸ್ ಎಲ್ರಿಗೂ ಬರ್ತವೆ. ದರ್ಶನ್ ಫ್ಯಾನ್ಸು, ದರ್ಶನ್ ಮಾತ್ರ ಟಾರ್ಗೆಟ್ ಇವತ್ತು. ಈಗ ಒಬ್ಬ ದರ್ಶನ್ ಫ್ಯಾನ್ ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಓ ಅವ್ರಂಗೆ ಇವ್ರು ಹಿಂಗೆ, ಇವ್ರ ಒಂಥರ ದರ್ಶನ್ ಥರ ರಫ್ ಅಂಡ್ ಟಫು, ಅವ್ರ ಥರನೇ ಮಾತಾಡ್ತಾರೆ, ಅವ್ರ ಥರನೇ ಇರ್ತಾರೆ. ನಮಗೆ ಅವ್ರನ್ನ ಫಾಲೋ ಮಾಡ್ತೀವಿ ಅಂದ್ರೆ ಅವ್ರ ಥರ ಇರ್ತೀವಿ, ಸ್ಟ್ರೈಟ್ ಫಾರ್ವರ್ಡ್. ನಮ್ಗೆ ಯಾರಿಗೆ ಭಯ ಪಡ್ಬೇಕು ನಾವು? ಈಗ ಅವ್ರು ಹೇಳ್ತಾರೆ, ಒಬ್ರು ಯಾರೋ ಮೊನ್ನೆ ಹೇಳಿದ್ರು, ಯಾವುದೋ ಒಂದು ಈವೆಂಟಲ್ಲಿ, ಟ್ರೈಲರ್ ಈವೆಂಟಲ್ಲಿ, ಕುಡುಕ್ ಫ್ಯಾನ್ ಆಗಬೇಡಿ ಅಂತ ಹೇಳಿದ್ರು ಒಬ್ಬ ಹೇಳ್ದ. ಅವ್ರ ಬಗ್ಗೆ ಎಲ್ಲ ಹಿಂಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಓಕೆ ಇರಲಿ, ಅವ್ರು ನೋಡ್ತಾರೆ ನಾಳೆ ಏನೋ ಇದನ್ನ, ಅವ್ರಿಗೆ ಡೈರೆಕ್ಟ್ ಆಗಿ ಹೋಗುತ್ತಿದ್ರು, ಕುಡುಕ್ ಫ್ಯಾನ್ಗಳಾಗ್ಬಿಡಿ ಅಂದರು. ಈಗ ನಾವು ಕುಡಿದ್ರು, ಸಿಗರೇಟ್ಸ್ ಎತ್ತಿದ್ರು, ಏನೇ ಮಾಡಿದ್ರು, ನಾವು ದುಡಿದು ನಮ್ಮ ಕಾಸಲ್ಲಿ ನಾವು ಮಾಡ್ತೀವಿ, ನಮ್ಮ ಸೋಜಿಗಳು ನಾವು ಮಾಡ್ಕೋತೀವಿ. ಅದನ್ನ ಕೇಳೋ ಅಧಿಕಾರ ಅವ್ರಿಗಿಲ್ಲ. ಕಾಸು ಇಸ್ಕೊಂಡು ಸಿನಿಮಾ ನೋಡಕ್ ಹೋಗೋರೆ ಬೇರೆ, ಹಾಲಭಿಷೇಕ ಮಾಡಿ ಸಿನಿಮಾ ನೋಡೋರೆ ಬೇರೆ. ನಾವು ಹಾಲಭಿಷೇಕ ಮಾಡೋರು, ಅನ್ನದಾನ ಮಾಡೋರು. ಕಾಸು ಇಸ್ಕೊಂಡು ನಾವು ಸಿನಿಮಾ ನೋಡೋರಲ್ಲ, ಪಬ್ಲಿಸಿಟಿಗೆ ನಾವು ಹೋಗೋರಲ್ಲ, ಪಬ್ಲಿಸಿಟಿ ಮಾಡೋರು ನಾವು. ಇವತ್ತು ನಮ್ಮ ಕರಿಯಾ ಸಿನಿಮಾ ಜೊತೆ ತುಂಬಾ ಸಿನಿಮಾಗಳು ಬಂದಿದ್ದಾವೆ. ಯಾವ್ದು ಹೆಂಗ್ ಓಡ್ತಾ ಇದೆ, ಯಾವ್ದು ಹೌಸ್ಫುಲ್ ಆಗ್ತದೆ ಎಲ್ಲ ಗೊತ್ತು ಜನಕ್ಕೆ. ಸೊ ಹೇಳೋದೇ ಬೇಡ, ಕ್ರೇಜ್ಗೆ ಅರ್ಥನೇ ಡಿವಾಸ್ ಇವತ್ತಿನ ಜನ್ರೇಷನ್ಗೆ. ನಮ್ಮ ಕಾಲಘಟ್ಟಕ್ಕೆ ದರ್ಶನ್ ಅವರೇ ಕ್ರೇಜ್ಗೆ ಅಪ್ಪ ಅನ್ಬೋದು. ಇವಾಗ ನೀವು ಹೇಳಿದ್ರಿ ಕರಿಯಾ ಸಿನಿಮಾ ಅವರು ಪ್ರಶಾಂತ್ ಸಂಬರ್ಗಿ ಅವರು ಒಂದು ಮಾತು ಹೇಳ್ತಾರೆ, ದರ್ಶನ್ ಅವರು ಫ್ಯಾನ್ಸ್ಗೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಕರೆಸ್ತಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ನಾನು ಆಮೇಲೆ ನೀವು ಫೋಟೋ ಕೊಡ್ತೀನಿ, ಅಪ್ಲೋಡ್ ಮಾಡಿದ್ದೀನಿ. 2016-17 ನನಗೊಂದು ಬೈಕ್, ನಂದು ಆಕ್ಟಿವ್ ಹೊಂಡಾ ಬೈಕ್ ಇದೆ. ಬೈಕಲ್ಲಿ ಚಕ್ರವರ್ತಿ, ಆಮೇಲೆ ಕುರುಕ್ಷೇತ್ರ, ಮತ್ತೆ ಚಕ್ರವರ್ತಿ 2 ಫೋಟೋ ಹಾಕ್ಸಿದ್ದೀನಿ, ಕುರುಕ್ಷೇತ್ರ 1 ಫೋಟೋ ಹಾಕ್ಸಿದ್ದೀನಿ. ಇದೆಲ್ಲ ಹಾಕ್ಸಿದ್ದೀನಿ. ಯಾವನು ಬಂದು ನನಗೆ ಕಾಸು ಕೊಟ್ಟಿಲ್ಲ ಸರ್, ಹಾಕ್ಸ್ಕೊಳಪ್ಪ ಅಂತ ಹೇಳಲಿಲ್ಲ. ನಾನು 2016 54 kg ಕೇಕ್ ಕಟ್ ಮಾಡಿಸಿದ್ದೀನಿ ದರ್ಶನ್ ಸರ್ಗೆ. 40 ಜನ ಕರ್ಕೊಂಡು ಹೋಗಿದ್ದೀನಿ ನಾನು, ವಿತ್ ಟಿ ಶರ್ಟ್ಸ್ 40 ಜನ, 54 kg ಕೇಕ್ ಕಟ್ ಮಾಡಿಸಿದ್ದೀನಿ. ಭಾಷೆ ಬಂದು ಕಟ್ ಮಾಡಿದ್ದಾರೆ, ಅದನ್ನು ಅವ್ರು ಗ್ರೌಂಡ್ ಫ್ಲೋರ್ ಮಾಡಿಸಿದ್ದು. ಸೊ ಅದಕ್ಕೆ ನನಗೆ ಹೋಗೋಕೆ ತುಂಬ ಜನ ಹೆಲ್ಪ್ ಮಾಡಿದ್ರು ಒಳಗಡೆ. ಅವ್ರ ಹೆಸರುಗಳು ಹೇಳೋದು ಬೇಡ, ಬಾಮಾಗ ಕಷ್ಟ ಬೀಳ್ತೀಯ, ನೀನು ಒಳ್ಳೆ ಅಭಿಮಾನಿ, ನಿನ್ನಂತವ್ರು ಬೇಕು ಅಂತ ನಂಗೆ ಹುಡುಗರು ಸಪೋರ್ಟ್ ಮಾಡಿದ್ರು. ನನಗೆ ಸೀನಿಯರ್ಸ್ ಇರ್ತಾರಲ್ಲ, ಅಲ್ಲಿ ಜಾಸ್ತಿ ಪರಿಚಯ ಇರ್ತಾರಲ್ಲ, ಅವ್ರು ಕರ್ಕೊಂಡೋದ್ರು, ಅಂದರೆ ಬೇಗ ಕರ್ಕೊಂಡೋದ್ರು ನನ್ನ. 50 ತಗೊಂಡೋಗಿ ಕಟ್ ಮಾಡಿಸಿ ಖುಷಿಯಾಗಿ. ಬಟ್ ಅವ್ರು ಕೂಡ ರೆಸ್ಪೆಕ್ಟು. ನಾವು 40 ಜನ ಇದ್ದೀವಿ, 4 ಹುಡುಗಿರಿದ್ದಾರೆ. ಬಂದ್ರ ಮೇಲೆ ನೀವು ತಿನ್ರಿ ಫಸ್ಟು, ಎಲ್ಲಿ ತಗೊಡಿಕೊಂಡ್ರು ಅವ್ರನ್ನ. ಅವ್ರು ಕೂಡ ರೆಸ್ಪೆಕ್ಟ್. ಇವತ್ತೇನೋ ಹೆಚ್ಚು ಕಮ್ಮಿ ಆಗೋಯ್ತು ಅಂದ್ಬಿಟ್ಟು ಅವ್ರೇನು ದೊಡ್ಡ ಹೀರೋ ಅಲ್ಲ ಇತ್ತು ಹೋಗಿರೋರು, ಅವ್ರೇನು ದೊಡ್ಡ ಫ್ರೀಡಮ್ ಫೈಟ್ರು ಅಲ್ಲ, ಸೋಲ್ಜರು ಅಲ್ಲ, ಗನಾಂಧಾರಿ ಕೆಲಸನೂ ಮಾಡಿಲ್ಲ. ಅವ್ರ ಹೀರೋ ಹೀರೋ ಮಾಡ್ತಾವ್ರೆ. ನನಗೆ ಯಾವತ್ತೂ ಹೀರೋ ಅಂತ ಕಾಣಿಸಿಲ್ಲ. ಬಟ್ ಅವ್ರ ಮನೆಯವ್ರ ವಿಷಯಕ್ಕೆ ಪಶ್ಚಾತ್ತಾಪ ಇದೆ. ಇವ್ರು ಮಾಡಿರೋ ತಪ್ಪಿಗೆ ಪಾಪ ಅವ್ರ ಹೆಂಡತಿ ಅಪ್ಪ ಅಮ್ಮ ಫೀಲ್ ಮಾಡ್ತಿದ್ದಾರೆ, ಅದು ಒಪ್ಕೊಂತೀನಿ. ಬಟ್ ಅದು ಹೀರೋ ಅಂತೂ ಅಲ್ಲ ಇವರು. ಸೊ ನಾವು ಅದು ಮಾಡಿದ್ದೀವಿ. ನಮ್ಗೆ ಕೂಡ ರೆಸ್ಪೆಕ್ಟ್ ಇದೆ ಗೊತ್ತಾ. ಚಿನ್ನ ಬಾ ಚಿನ್ನ, ಥ್ಯಾಂಕ್ಸ್ ಚಿನ್ನ. ಒಬ್ಬ ದೊಡ್ಡ ಸ್ಟಾರು ನಾನು ಕೇಕ್ ಕಟ್ ಮಾಡಿಸಿದ ತಕ್ಷಣ ಅದು ಎಷ್ಟೇ ಕೇಕ್ ಕಟ್ ಮಾಡಿಸ್ಲಿ ಥ್ಯಾಂಕ್ಸ್ ಚಿನ್ನ ಅಂತಾರೆ. ಸೊ ಆ ಸಿಂಪ್ಲಿಸಿಟಿ ನಾನು ಇನ್ನೂ ಜಾಸ್ತಿ ಅಭಿಮಾನ ಮಾಡ್ತು.
ಅಭಿಮಾನಿ ಆಗಿದ್ದನು ಅಪ್ಪಟ ಅಭಿಮಾನಿ ಅಂತ ಹುಚ್ಚು ಅಭಿಮಾನಿ ಆಗೋ ಥರ ಮಾಡ್ತು. ಥ್ಯಾಂಕ್ಸ್ ಚಿನ್ನ ಅಂತವ್ರು. ಅವ್ರ ಕೈಯಲ್ಲಿ ತಿಂದು ಇಷ್ಟು ಕೇಕು ಅದು ಇವತ್ತಿಗೂ ಫೀಲ್ ಇದೆ. ಅಯ್ಯ ನನ್ನ ಬಾಸ್ ಹತ್ರ ಕೇಕ್ ತಿಂದೆಪ್ಪ, ಮತ್ತೆ ನಂಗೆ ಫೀಲ್ ಬರಲ್ಲ, ಆ ಮಜಾ ಸಿಗಲ್ಲ. ಅವತ್ತೊಬ್ಬ ಅಭಿಮಾನಿ ಆಗೋದೆ. ಸ್ಟಾರ್ಟಿಂಗ್ ಅಭಿಮಾನಿ ಅಂತಾರಲ್ಲ, ಅಪ್ಪಟ ಅಭಿಮಾನಿ. ಇವತ್ತು ಹುಚ್ಚ ಅಭಿಮಾನಿ ಬಿಟ್ಟಿದ್ದೀನಿ, ಅಪ್ಪ ಏನು ನೋಡಿದ್ರು ಸರಿ ಅನ್ನೋ ಥರ ಅಭಿಮಾನಿ ಬಿಟ್ಟಿದ್ದೀನಿ. ಬಟ್ ಅವತ್ತಂಗಿಲ್ಲ. ಆ ಫೀಲ್ ಮಜಾನೇ ಬೇರೆ ಇತ್ತು, ಚೆನ್ನಾಗಿತ್ತು. ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ನಮಗೆ. ಅವ್ರ ಹೆಣ್ಮಕ್ಳ ವಿಷಯಕ್ಕೆ ಯಾವತ್ತೂ ಚೀಪಾಗಿ ನಡ್ಕೊಂಡೇ ಇಲ್ಲ. ಅವ್ರು ಯಾರಿಗೋಸ್ಕರ ಮಾಡಿರಲಿ, ಮಾಡದೇ ಇರಲಿ, ಬಟ್ ಅವ್ರು ಮಾಡಿದ ಕೆಲಸ ಸರಿನೋ ತಪ್ಪ ಅದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಆ ಯಪ್ಪ ಮುಟ್ಟಿದ್ದೆಲ್ಲ ಚಿನ್ನ ಫ್ಯಾನ್ಸ್ ವಿಷಯದಲ್ಲಿ.